ಆತ್ಮೀಯ ವಿದ್ಯಾರ್ಥಿಗಳೇ, ಸಬ್ಸಿಡಿ ಬುಕ್ನಲ್ಲಿ ಬರ್ತಕ್ಕಂಥ ಕೊನೆಯ ಇದು ಥಿಯರಿ ಭಾಗ. ಅಂದರೆ ಇದು ಮುಂದಿನ ಎಲ್ಲ ಅಧ್ಯಾಯಗಳಿಗೆ ಲಿಂಕ್ ಐತಿ. ಈಗ ನಾವು ಸಬ್ಸಿಡಿ ಬುಕ್ ನೋಡೋ ಮುಂದೆ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಫಾರ್ ಪಾರ್ಟ್ 4th ಚಾಪ್ಟರ್ ನಿನ್ನೆ ಇದ್ರ ಬಗ್ಗೆ ನಿಮಗೆ ನೋಟ್ಸ್ ಹಾಕೀನಿ. ಮತ್ತು 4ನೇ ಅಧ್ಯಾಯದ ಮೇಲಿನ ಕ್ವಶನ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕೀನಿ. ಒಂದು ಪ್ರಶ್ನೆ ಪತ್ರಿಕೆ ಕ್ವಶನ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಕೆಲವು ಕ್ವಶನ್ಗಳಿಗೆ ನಿಮ್ಮ ಇದರೊಳಗೆ ಉತ್ತರ ಇಲ್ಲ, ಆದರೆ ಹಿಂದೆ ನೋಟ್ಸ್ ಬರ್ಸೇನೆ, ಆ ನೋಟ್ಸ್ಗಳನ್ನು ರೆಫರ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಟೈಪ್ಸ್ ಆಫ್ ಕ್ಯಾಶ್ ಬುಕ್ ಇಲ್ಲಿ ಕ್ವಶನ್ ಐತಿ. ನಾನು ಇಲ್ಲಿ ಉತ್ತರ ಬರ್ತಿದ್ದಂಗೆ ನಾನು ನಿಮ್ಮ ಟೈಪ್ಸ್ ಆಫ್ ಕ್ಯಾಶ್ ಬುಕ್ ಬರ್ಸೇನೆ. ಇಲ್ಲಿ 2 ಟೈಪ್ಸ ಜರ್ನಲ್ ಪ್ರಾಪರ್ ಮ್ಯಾಗೂ ಬರ್ಸೇನೆ. ಅದಕ್ಕೆ ಅದು ನೋಡಿಕೊಂಡು ಈ ಜರ್ನಲ್ ಪ್ರಾಪರ್ ಬಗ್ಗೆ ನೋಡೋಣ. ನಾವು ಈಗ ಕ್ಯಾಶ್ ಬುಕ್ ನೋಡಿದೆವು, ಅದ್ರಾಗ ಸಿಂಗಲ್ಲ ಡಬಲ್ ಕಾಲಮ್ ನೋಡಿದ್ವಿ, ಪೆಟ್ಟಿ ಕ್ಯಾಶ್ ಬುಕ್ ನೋಡಿದೆವು, ಪರ್ಚೇಸ್ ಬುಕ್ ನೋಡಿದೆವು, ಪರ್ಚೇಸ್ ರಿಟರ್ನ್ಸ್ ಬುಕ್ ನೋಡಿದೆವು, ಸೇಲ್ಸ್ ನೋಡಿದೆವು, ಸೇಲ್ಸ್ ರಿಟರ್ನ್ಸ್ ಬುಕ್ ನೋಡಿದೆವು. ಈಗ ಪರ್ಚೇಸ್ ಬುಕ್ ಅಂದರೆ ಕ್ಯಾಶ್ ಬುಕ್ಕ, ಪರ್ಚೇಸ್ ಬುಕ್ಕ, ಪರ್ಚೇಸ್ ಬುಕ್ ರಿಟರ್ನ್ಸ, ಸೇಲ್ಸ್ ರಿಟರ್ನ್ಸ್ ಆದಮೇಲೆ 6ನೇದು ಬಂದೀವಿ ನಾವು ಜರ್ನಲ್ ಪ್ರಾಪರ್ ಅಂತೇಳಿ. ಅಂದರೆ ಶುದ್ಧ ದಿನವಹಿ ಅಂತ ಕೇಳ್ತೀವಿ ನಾವು. ಏನಪ್ಪ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಕ್ಯಾನ್ ನಾಟ್ ಬಿ ರೆಕಾರ್ಡೆಡ್ ಇನ್ ಅದರ್ ಸಬ್ಸಿಡಿ ಬುಕ್, ಆ 5ರಲ್ಲಿಯೂ ಬರೆಯೋಕ್ಕೆ ಬರಲಾರ್ದೆ ಇದ್ದಂಥವುಗಳನ್ನು ರೆಕಾರ್ಡೆಡ್ ಇನ್ ಜರ್ನಲ್ ಪ್ರಾಪರ್. ಏನೇ ಬೇರೆ ಸಹಾಯಕ ಪುಸ್ತಕಗಳಲ್ಲಿ ಬರೆಯಲು ಸಾಧ್ಯವಾಗದೇ ಇರುವ ದಾಖಲೆಗಳನ್ನು ಬರೆಯುವ ಪುಸ್ತಕಕ್ಕೆ ನಾವು ಶುದ್ಧ ದಿನವಹಿ ಅನ್ನುತ್ತೇವೆ. ಇನ್ನು ನೀವು ಕನ್ನಡದಾಗ ಬರ್ಕೋರಿ, ಅಲ್ಲಿ ನಾನು ಹೇಳಿರ್ತಿಲ್ಲ, ಇದನ್ನು ಸಣ್ಣ ಕೇಳ್ಕೊತ ಬರ್ಕೋರಿ. ನೀವು ಇಲ್ಲಿ ಕನ್ನಡ ಬರೆಯೋಕ್ಕಾಗೋದಿಲ್ಲ. ಇಲ್ಲಿ ಬೇರೆ ಸಹಾಯಕ ಪುಸ್ತಕಗಳಲ್ಲಿ ಬರೆಯಲು ದಾಖಲಿಸಲು ಸಾಧ್ಯವಾಗದೇ ಇರುವ ವ್ಯವಹಾರಗಳನ್ನು ಅಥವಾ ವಹಿವಾಟುಗಳನ್ನು ದಾಖಲಿಸುವ ಪುಸ್ತಕಕ್ಕೆ ಶುದ್ಧ ದಿನವಹಿ ಎನ್ನುತ್ತೇವೆ. ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಕೆನಾಟ್ ಬಿ ರೆಕಾರ್ಡೆಡ್ ಇನ್ ಅದರ್ ಸಬ್ಸಿಡಿ ಬುಕ್ಸ್ ಆರ್ ರೆಕಾರ್ಡೆಡ್ ಇನ್ ಸೆಪ್ರೇಟ್ ಬುಕ್ ಜರ್ನಲ್ ಪ್ರಾಪರ್. ಹಾಗಾದರೆ ಯಾವ್ಯಾವಪ್ಪ? ಓಪನಿಂಗ್ ಎಂಟ್ರಿ, ಅಡ್ಜಸ್ಟಿಂಗ್ ಎಂಟ್ರಿ, ರೆಕ್ಟಿಫಿಕೇಷನ್ನ, ಟ್ರಾನ್ಸ್ಫರ, ಕ್ಲೋಸಿಂಗ, ಆ ಕಡೆ ಸೈಡ್ ಅದರ್ ಎಂಟ್ರಿ ಬರೋದು ಹೇಳ್ತೇನೆ. 5 ಎಂಟ್ರಿಗಳು. ಓಪನಿಂಗ್ ಎಂಟ್ರಿ ಅಂದರೆ ಏನು? ಬಿಗಿನಿಂಗ್ ಆಫ್ ದಿ ನ್ಯೂ ಬಿಸ್ನೆಸ್ ವಿತ್ ಕ್ಯಾಪಿಟಲ್, ಅಸೆಟ್, ಲಯಬಿಲಿಟಿ ಬರ್ತಾರೆ ನೋಡಿರಿ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆ್ಯಂಡ್ ಗೂಡ್ಸ, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಫರ್ನಿಚರ್ ಆ್ಯಂಡ್ ಕ್ಯಾಶ, ಇಲ್ಲ ಓಪನಿಂಗ್ ಎಂಟ್ರೀಸ್. ಇವ್ನು ನಾವು ಎಲ್ಲ ಮ್ಯಾಗಿನ ಪುಸ್ತಕದಾಗ ಬರೆಯೋಕೆ ಬರೋದಿಲ್ಲ ರೀ, ಅದನ್ನು ನಾವು ನೇರವಾಗಿ ಇದ್ರಾಗ ಬರೀಬೇಕು. ಇನ್ನು ಅಡ್ಜಸ್ಟಿಂಗ್ ಎಂಟ್ರೀಸ್ ಬರ್ತಾವೆ. ಅಂದರೆ ಇದು ಓಪನಿಂಗ್ ಆರಂಭಿಕ ವಹಿವಾಟುಗಳು, ಓಪನಿಂಗ್ ದಾಖಲೆಗಳು, ಆರಂಭಿಕ ದಾಖಲೆಗಳು. ಇವು ಹೊಂದಾಣಿಕೆ ದಾಖಲೆಗಳು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಕೊಡಬೇಕಾದ ವೆಚ್ಚ. ಪ್ರೀಪೇಡ್ ಎಕ್ಸ್ಪೆನ್ಸಸ್, ಮುಂಚಿತವಾಗಿ ಕೊಟ್ಟಂಥದ್ದು. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಬರಬೇಕಾದಂಥ ಆದಾಯ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಮುಂಚಿತವಾಗಿ ಪಡೆದ ಆದಾಯ. ಮತ್ತು ಡೆಪ್ರಿಷಿಯೇಷನ್, ಸವಕಳಿ. 1, 2, 3, 4, 5 ಇವು ಈ ಟ್ರಯಲ್ ಬ್ಯಾಲೆನ್ಸ್ ಆದಮ್ಯಾಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೇಳಿ ಒಂದು ಅಧ್ಯಾಯ ಬರುತ್ತೆ. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಧ್ಯಾಯದಲ್ಲಿ ಇವು ಬರ್ತಾವೆ. ಇವ್ರ ಬಗ್ಗೆ ಆವಾಗ ಐಡಿಯಾ ಕೊಡ್ತೀನಿ ನಾನು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಏನಪ್ಪ? ಉದಾಹರಣೆ, ಈಗ ನಾವು ಸ್ಯಾಲ್ರಿ 12 ತಿಂಗಳು ಸ್ಯಾಲ್ರಿ ಕೊಡಬೇಕು, ನಾವು 11 ತಿಂಗಳು ಕೊಡ್ತೀವಿ, ಇನ್ನೊಂದು ತಿಂಗಳು ಕೊಡಬೇಕಲ್ಲ ನಾವು, ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಬಾಡಿಗೆ 12 ತಿಂಗಳು ಕೊಡಬೇಕಾಗೈತಿ, 1 ವರ್ಷದಾಗ ಕೊಡ್ತೀವಿ, ಪ್ರೀಪೇಡ್. ನಮಗೆ ಬಡ್ಡಿ ಬರಬೇಕಾಗೈತಿ, ಬಂದಿಲ್ಲ, ಔಟ್ಸ್ಟ್ಯಾಂಡಿಂಗ್. ನಮಗೇನೋ ಬರಬೇಕಾಗಿಲ್ಲ, ಆಗಾವಿಸ್ಕೊಂಡಿದ್ದೀವಿ, ಡೆಪ್ರಿಸಿಯೇಷನ್, ಸವಕಳಿ. ಸ್ಥಿರಾಸ್ತಿಗಳನ್ನು, ಮಷಿನರಿ ಯಾವುವು ಇವೆಲ್ಲ ಉಪಯೋಗಿಸೋದು ಹೋದಂಗೆ ಮೌಲ್ಯ ಕಡಿಮೆ ಆಕೋತ ಬರುತ್ತೆ, ಸವಕಳಿ ಆಕೈತಿ, ಸವಕಳಿ ತಗೋ. ಇದು ಔಟ್ಸ್ಟ್ಯಾಂಡಿಂಗ್ ಎಂಟ್ರೀಸ್ ಆರ್. ರೆಕ್ಟಿಫಿಕೇಷನ್ ಆಫ್ ಎರರ್ಸ್, ರಾಂಗ್ ಎಂಟ್ರೀಸ್ ಆರ್ ಟು ಬಿ ರೆಕ್ಟಿಫೈಡ್. ರಾಂಗ್ ಎಂಟ್ರೀಸ್ ಅಂದರೆ ಹೆಂಗೆ ರೀ? ಈಗ ನಾವು ಕೆಲವು ಸಂದರ್ಭದಲ್ಲಿ ರೂಲ್ಸ್ ಪ್ರಕಾರ ಲೆಕ್ಕ ಮಾಡ್ತಿರ್ತೀವಿ ನಾವು. ಹೆಂಗೆ ರೀ? ನಾನು ನಿಮ್ಗೆ ರೂಲ್ ಹೇಳಿದ್ದು, ನಾನು ಬಹುಶಃ ನೆನಪೈತಿಲ್ಲೋ ಏನೋ. ಅಸೆಟ್ಟ, ಲಯಬಿಲಿಟಿ, ಕ್ಯಾಪಿಟಲ್ಲ, ಎಕ್ಸ್ಪೆನ್ಸಸ್ಸ, ರೆವಿನ್ಯೂ ಮಾಡಿ ಇನ್ಕ್ರೀಸಾ ಡಿಕ್ರೀಸಾ ಮಾಡಿ ಇದ್ರ ಮ್ಯಾಗ ಡೆಬಿಟ್ ಕ್ರೆಡಿಟ್ ಮಾಡ್ತೀವಿ ನಾವು. ಆ ರೂಲ್ ಅಪ್ಲೈ ಮಾಡ್ಬೋದು ತಪ್ಪಿರ್ತೀವಿ ನಾವು.
ಹ್ಯಾಂಗಪ್ಪ ಪರ್ಚೇಸ್ ಆಫ್ ಮಷಿನರಿ ಫಾರ್ ಕ್ಯಾಶ್ ಅಂದಾಗ ನಾವು ಏನು ಬಿಡ್ತೀವಿ ಪರ್ಚೇಸ್ ಅಕೌಂಟ್ ಅಂದ್ಬಿಡ್ತೀವಿ. ತಪ್ಪದು. ಪರ್ಚೇಸ್ ಅಕೌಂಟನ್ನು ಯಾವಾಗ ಬಳಸ್ಬೇಕಂತ ಹೇಳಿ ನಾನು ಗೂಡ್ಸ್ ಬರಬೇಕು ಅಂದಾಗ ಪರ್ಚೇಸ್ ಅಕೌಂಟ, ಅದರ ಬದಲು ಮಷಿನರಿ ಬಂದಾಗ ತೊಗೋಬಾರ್ದು. ಪರ್ಚೇಸ್ ಅಕೌಂಟ ತೊಗೋಬೇಕಾಯ್ತು. ಪರ್ಚೇಸ್ ಅಕೌಂಟ್ ತೊಗೋಬೇಕು ಗೂಡ್ಸ್ ಬಂದರೆ. ಪರ್ಚೇಸ್ ಮಷಿನರಿ ಬಂದಾಗ ಮಷಿನರಿ ಅಕೌಂಟ ತೊಗೋಬೇಕು. ಹಂಗೆ ನಾವು ಏನಾದರೂ ತಪ್ಪು ಎಂಟ್ರಿ ಮಾಡಿದ್ವಿ ಅಂದರೆ ಆ ರೆಕ್ಟಿಫಿಕೇಷನ್ ಮಾಡ್ತಕ್ಕಂಥ ಎಂಟ್ರಿಗಳು ಬರ್ತಾವೆ ಎಲ್ಲಿ ಜನರಲ್ ಪ್ರಾಪರ್ದಾಗ. ಇನ್ ಟ್ರಾನ್ಸ್ಫರ್ ಎಂಟ್ರೀಸ್ ಲಾಸ್ಟಕ್ಕೆ ಇದು ಓಪನಿಂಗ, ಇದು ಕ್ಲೋಸಿಂಗ್. ವರ್ಷದ ಕೊನೆಗೆ ನಾವು ಲಾಭ ನಷ್ಟವನ್ನು ಕಂಡುಹಿಡಿತೀವಿ. ಆ ಸಂದರ್ಭದಲ್ಲಿ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಆರ್ ಕ್ಲೋಸ್ಡ್. ನಿಮಗೆ ಅಕೌಂಟ್ ಬಗ್ಗೆ ಹೇಳೋ ಮುಂದೆ ನಾನು ಹೇಳಿದ್ದೀನಿ 2 ಅಕೌಂಟ್, ಒಂದು ಪರ್ಮನೆಂಟ್ ಅಕೌಂಟ ಮತ್ತು ಟೆಂಪ್ರರಿ ಅಕೌಂಟ. ಶಾಶ್ವತ ಖಾತೆಗಳು ಮತ್ತು ತಾತ್ಕಾಲಿಕ ಖಾತೆಗಳು ಕರೆದಿದ್ದು. ಶಾಶ್ವತ ಖಾತೆಗಳು ಯಾವಪ್ಪ? ಪರ್ಮನೆಂಟ್ ಅಕೌಂಟ್ಸ್ ಅಂದರೆ ಯಾವುವು? ಈ ವರ್ಷದಿಂದ ಮುಂದಿನ ವರ್ಷ ಹೋಗ್ತಾವೆ. ಅಸೆಟ್ಟ, ಲಯಬಿಲಿಟಿ, ಕ್ಯಾಪಿಟಲ್, ಇವೆಲ್ಲ ಏನಿವು ಶಾಶ್ವತವಾದಂಥ. ರೆವಿನ್ಯೂ ಎಕ್ಸ್ಪೆಂಡಿಚರ್, ಆದಾಯ ಮತ್ತು ವೆಚ್ಚ, ಇವು ಟೆಂಪ್ರರಿ ಅಕೌಂಟು. ಅಂದರೆ ಆ ವರ್ಷಕ್ಕೆ ಮುಚ್ಚಿಬಿಡ್ತೀವಿ. ಅದಕ್ಕೆ ಅವ್ನು ಟ್ರಾನ್ಸ್ಫರ್ ಮಾಡ್ಕೋತೀವಿ ನಾವು. ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸ್ ಆರ್ ಕ್ಲೋಸ್ಡ್, ಟ್ರಾನ್ಸ್ಫರ್ ಟು ದಿ ಟ್ರೇಡಿಂಗ್ ಅಕೌಂಟ್, ವ್ಯಾಪಾರಿ ಖಾತೆ. ಇದು ಮುಂದಿನ ಅಧ್ಯಾಯದಾಗ ಬರ್ತೈತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಎಕ್ಸಾಂಪಲ್ ಸೇಲ್ಸ್ ಮುಗಿಸ್ತೀವಿ. ಪರ್ಚೇಸ್ ನಾವು ಸೇಲ್ಸ್ ಪರ್ಚೇಸ್ ಅಕೌಂಟ, ರಿಟರ್ನ್ಸ್ ಅಕೌಂಟ, ಸೇಲ್ಸ್ ಹಾಕಿದ್ವಿರಲ್ಲ, ಹಾಕಿದಾಗ ನಾವು ಗಮನಿಸಿ ನೋಡ್ರಿ ಅಲ್ಲಿ ಮಾಡಿದಾಗ ಪರ್ಚೇಸಸ್ ಸೇಲ್ಸ ಮಾಡಿದ್ವಿ ನಾವು. ಪರ್ಚೇಸಸ್ ಸೇಲ್ಸ ಮಾಡಿ ಪರ್ಚೇಸ್ ಅಕೌಂಟ್ ಹಾಕಿದ್ವಿ. ಅಲ್ಲಿ ಪರ್ಚೇಸ್ ಅಕೌಂಟ್ ಹಾಕಿ ನೋಡಿದ್ವಿ ನಾವು ಟು ಸಂಡ್ರಿ ಸಪ್ಲೈಯರ್ಸ್. ಸೇಲ್ಸ್ನಾಗ ಹೋಗಿ ಬಾಯ್ ಸಂಡ್ರಿ ಕಸ್ಟಮರ್ ಅಂತ ಟೋಟಲನ್ನು ಸೇಲ್ಸ ಮತ್ತು ಪರ್ಚೇಸ್ ತೊಗೋತೀವಿ. ಸ್ಯಾಲ್ರಿ ಹಿಂಗೆ ಇಲ್ಲಿ ಇವು ಟ್ರಾನ್ಸ್ಫರಿಂಗ್ ಎಂಟ್ರೀಸ, ಓಪನಿಂಗ್ ಎಂಟ್ರೀಸ, ಕ್ಲೋಸಿಂಗ್ ಎಂಟ್ರೀಸ, ರೆಕ್ಟಿಫಿಕೇಷನ್ನ ಇವೆಲ್ಲ ಬರ್ತಾವೆ. ಇದ್ರ ಜೊತೆಗೆ ಇಲ್ಲೊಂದೈತೆ ಸ್ವಲ್ಪ ಅದರ್ ಎಂಟ್ರೀಸ್, ಬೇರೆ ದಾಖಲೆಗಳು. ಇವು ಬಹಳ ಮಹತ್ವದ ದಾಖಲೆಗಳಿವು. ಯಾಕಂದರೆ ಡಿಸ್ಕೌಂಟ್ ಅರ್ನ್ಡ್ ಆ್ಯಂಡ್ ಡಿಸ್ಕೌಂಟ್ ಅಲೌಡ್. ನಾವು ಸೋಡಿಯನ್ನು ಕೊಟ್ಟಿದ್ರೆ ಪಡೆದಿರೋ ಬರೋಂಗಿಲ್ಲ. ಯಾಕೆ ಕ್ಯಾಶ್ ಬುಕ್ನೇ ಬರೆಯೋಕೆ ಬರೋಂಗಿಲ್ಲ. ಯಾಕೆ ಡಿಸ್ಕೌಂಟ್ ತೊಗೊಂಡಿರ್ತೀವಿ. ಡಿಸ್ಕೌಂಟ್ ಅಂತ ಹೇಳಿದ್ದು ನಾನು 2 ರೀತಿಯ ಡಿಸ್ಕೌಂಟ್ ನಮಗೆ ಬರ್ತಾವೆ ಹೇಳಿದ್ದು ನಾನು. ಒಂದು ಕ್ಯಾಶ್ ಡಿಸ್ಕೌಂಟ ಮತ್ತು ಟ್ರೇಡ್ ಡಿಸ್ಕೌಂಟ. ವಸ್ತುವನ್ನು ಖರೀದಿ ಮಾಡೋ ಮುಂದೆ ಮಾರುವವನು ನಮಗೊಂದಿಷ್ಟು ಕಡಿಮೆ ಕೊಟ್ಟ, ಅದು ವ್ಯಾಪಾರಿ ಸೂಡಿ. ಇನ್ನು ಒಂದು 1000 ರೂಪಾಯಿ ವಸ್ತು ತೊಗೊಂಡಿವಿ, 900 ರೂಪಾಯಿ ಕೊಡೋಣ, 100 ರೂಪಾಯಿ ಡಿಸ್ಕೌಂಟ್. ಇದು ವ್ಯಾಪಾರಿ ಸೂಡಿ. ನಾವು ಯಾರಿಗೋ ಒಂದು 10,000 ರೂಪಾಯಿ ಕೊಡಬೇಕಾಗೈತಿ. 10,000 ರೂಪಾಯಿ ನಾವು ಕೊಡೋ ಬದಲು ಅವಾಗ 9,500 ಕೊಡ್ತೀವಿ. ಸೊ ಇದು 500 ರೂಪಾಯಿ ನಮಗೆ ಡಿಸ್ಕೌಂಟ್, ಅದು ಕ್ಯಾಶ್ ಡಿಸ್ಕೌಂಟ್ ಅಂತ ಕರೀತಾರೆ. ಆ ಡಿಸ್ಕೌಂಟ್ಗಳನ್ನ ಬರೆಯಕ್ಕೆ ಬರೋದಿಲ್ಲ. ಆಮೇಲೆ ಡಿಸಾನರ್ ಆಫ್ ಬಿಲ್ಸ್ ಆ್ಯಂಡ್ ಚೆಕ್ಸ್, ಅಂದರೆ ಚೆಕ್ ಮತ್ತು ಬಿಲ್ನ ಕೊಟ್ಟಾಗ ಅಪಮೌಲ್ಯ ಆಗ್ತೈತಿ. ಆಮೇಲೆ ಕ್ರೆಡಿಟ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಅಸೆಟ್, ಇದು ಹೇಳಿದ್ದು ನಾನು ಸಬ್ಸಿಡಿ ಬುಕ್ ಬರೀ ಮುಂದೆ. ಅಸೆಟ್ಗಳನ್ನು ತೊಗೋಬೇಡ್ರಿ, ಕ್ಯಾಶ್ ಟ್ರಾನ್ಸಾಕ್ಷನ್ ತೊಗೋಬೇಡ್ರಿ ಅಂತ ಹೇಳಿದ್ದೆ. ಹಂಗೆ ಅಸೆಟ್ಗಳು ಬಂದಾಗ ಅವು ತೊಗೋಬೇಡ್ರಿ. ಗೂಡ್ಸ್ ವಿಡ್ರಾನ್ ಫಾರ್ ಪರ್ಸ್ನಲ್ ಯೂಸ್, ಡ್ರಾಯಿಂಗ್ಸ್ ನೋಡಿರಿ, ಓಪನಿಂಗ್ ಎಂಟ್ರೀಸ್ ಇವು ಬಂದವು. ಗೂಡ್ಸ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಪ್ರೀ ಶಾಂಪಲ್ಸ್, ಶಾಂಪಲ್ ಕೊಡ್ತೀವಿ ನಾವು ಅಂಗಡಿಯಾಗ, ಚಾಪಡಿ ಶಾಂಪಲ್ ಅಂತ ಶಾಂಪಲ್ ಕೊಡ್ತೀವಿ. ಶಾಂಪಲ್ಗಳನ್ನು ಬರೆಯೋಕೆ ಬರೋಂಗಿಲ್ಲ. ಯಾಕೆ ಶಾಂಪಲ್ ಕೊಟ್ಟಿದ್ದು ಸೇಲ್ಸ್ ಅಲ್ಲವ, ಶಾಂಪಲ್ ಕೊಟ್ಟಿದ್ದು ಅಂದ್ರೆ ಅದು ಮಾರಾಟ ಅಲ್ಲ, ಅವ್ನು ಬರೆಯೋಕೆ ಬರೋಂಗಿಲ್ಲ. ಆಮೇಲೆ ಲಾಸ್ ಬೈ ಫೈರ್ ಆರ್ ಥೆಫ್ಟ್, ಅಂದರೆ ನಮಗೆ ಬೆಂಕಿಯಿಂದ ಅಥವಾ ಕಳುವಿನಿಂದ ನಷ್ಟ ಆಯಿತು, ಅದು ಬರೆಯೋಕೆ ಬರೋಂಗಿಲ್ಲ. ದೆನ್ ಲಾಸ್ಟ್ ಒಂದು ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ದಿ ಜಾಯಿಂಟ್ ವೆಂಚರ್ ಆ್ಯಂಡ್ ಕನ್ಸೈನ್ಮೆಂಟ್, ಇದು ನಿಮಗಿಲ್ಲ. ಇದ್ರ ಬಗ್ಗೆ ಐಡಿಯಾ ಅಷ್ಟೇ ಕೊಟ್ಟರೆ. ಅದಕ್ಕೆ ಇವು ಪೂರ್ತಿಯಾಗಿ ಇನ್ನೊಂದು ಸ್ವಲ್ಪ ಥಿಯರಾಟಿಕಲಿ ಐತಿ, ನೋಡ್ಕೋರಿ. ಇದರ ಮುಂದಿನ ಅಧ್ಯಾಯ ಅಂದರೆ ಏನಪ್ಪ, ಟ್ರಯಲ್ ಬ್ಯಾಲೆನ್ಸ್ ನಮಗೆ ಬರ್ತೈತಿ. ಆ ಟ್ರಯಲ್ ಬ್ಯಾಲೆನ್ಸನ್ನು ನಿಮಗೆ ಹಾಕಿ ಏನು ಇವತ್ತು ನಿಮ್ಗೆ ಟ್ರಯಲ್ ಬ್ಯಾಲೆನ್ಸ್ ಹಾಕ್ತಾನೆ. ಸ್ವಲ್ಪ ಟ್ರಯಲ್ ಬ್ಯಾಲೆನ್ಸನ್ನು ನೀವು ಗಮನಿಸ್ಕೋರಿ. ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಏನು ಅದನ್ನೆಲ್ಲ ಹಾಕಿನಂದ್ರೆ ನಿಮಗೆ ಐಡಿಯಾ ಬರ್ತೈತಿ. ಟ್ರಯಲ್ ಬ್ಯಾಲೆನ್ಸ್ ಮ್ಯಾಗ ಓಕೆ, ಇದನ್ನು ಕ್ಲೋಸ್ ಮಾಡ್ತೀವಿ. ಇದೊಂದು ಬ್ಯಾಗ್